ಪ್ರಶ್ನೆ: ಸತ್ಯ ದೇವರ ಅಸ್ತಿತ್ವವಿದೆ? ಉತ್ತರ: ಮೊದಲ ಅಂಶ, ಹೌದು, ಮತ್ತು ದೇವರು ಸತ್ಯ ಆಗಿದ್ದಾನೆ. 1 ಯೋಹಾನ 5:20 ನಾವು ತಿಳಿದಿದ್ದೇನೆ, ದೇವರ ಮಗ ಬಂದಿದ್ದಾನೆ ಮತ್ತು ನಮಗೆ ಜ್ಞಾನವನ್ನು ನೀಡಿದ್ದಾನೆ, ನಾವು ಸತ್ಯ ದೇವರನ್ನು ಅರಿಯಲು ಸಾಧ್ಯವಾಗುತ್ತದೆ. ನಾವು ಆ ಸತ್ಯ ದೇವರಲ್ಲಿಯೇ ಇದ್ದೇವೆ, ಅವರ ಮಗ ಯೇಸು ಕ್ರಿಸ್ತನಲ್ಲಿ. ಇವನೇ ಸತ್ಯ ದೇವರು ಮತ್ತು ನಿತ್ಯಜೀವನ. ರೋಮಾಪತ್ರಿಕೆ 3:4 ಎಲ್ಲಾ ಜನರು ಸುಳ್ಳುಗಾರರಾಗಬಹುದು, ಆದರೆ ದೇವರು ಸದಾ ಸತ್ಯನಾಗಿರುತ್ತಾನೆ. ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತೆ, ನೀನು ನ್ಯಾಯವಿಚಾರಣೆ ಮಾಡುವಾಗ ನೀನು ನೀತಿವಂತನಾಗಿರಬೇಕು, ನಿನಗೆ ವಿಚಾರಣೆ ಎದುರಾದಾಗ ನೀನು ಜಯಶಾಲಿಯಾಗಬೇಕು. 2ನೇ ಅಂಶ, ದೇವರಿಗೆ ಸ್ವರೂಪ ಮತ್ತು ನಿಜ ಸ್ವರೂಪ ಇದೆ. ಹೀಬ್ರೂ 1:3 ಅವರು ದೇವರ ಮಹಿಮೆಯ ಪ್ರಕಾಶ ಮತ್ತು ದೇವರ ಸ್ವರೂಪದ ನಿಖರ ಪ್ರತಿರೂಪ. ಅವರು ತಮ್ಮ ಶಕ್ತಿಯ ವಾಕ್ಯದ ಮೂಲಕ ಎಲ್ಲವನ್ನೂ ನಿರ್ವಹಿಸುತ್ತಾರೆ. ಪಾಪಗಳನ್ನು ಶುದ್ಧಿಗೊಳಿಸಿದ ಬಳಿಕ ಅವರು ಪರಮ ಮಹಿಮೆ ಹೊಂದಿರುವ ದೇವರ ಬಲಗಡೆ ಕುಳಿತಿದ್ದಾರೆ. 1 ಯೋಹಾನ 3:2 ಪ್ರಿಯ ಸಹೋದರರೇ, ನಾವು ಈಗ ದೇವರ ಮಕ್ಕಳು, ಆದರೆ ಭವಿಷ್ಯದಲ್ಲಿ ನಾವು ಹೇಗಿರುತ್ತೇವೆ ಎಂಬುದು ಇನ್ನೂ ಪ್ರಕಟವಾಗಿಲ್ಲ, ಆದರೆ ಅವರ ಪ್ರತ್ಯಕ್ಷತೆಯಲ್ಲಿ ನಾವು ಅವರಂತೆಯೇ ಆಗುವುದೆಂದು ನಮಗೆ ಗೊತ್ತು, ಏಕೆಂದರೆ ನಾವು ಅವರ ನಿಜ ಸ್ವರೂಪವನ್ನು ನೋಡಬಲ್ಲವು. 3ನೇ ಅಂಶ, ದೇವರಿಗೆ ತನ್ನ ಸ್ವರೂಪವಿದೆ. ಆದಿಕಾಂಡ 1:27 ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದರು, ದೇವರ ಸ್ವರೂಪದಲ್ಲಿ ಪುರುಷನನ್ನು ಮತ್ತು ಸ್ತ್ರೀಯನ್ನು ನಿರ್ಮಿಸಿದರು. 4ನೇ ಅಂಶ, ದೇವರು ಅಸ್ತಿತ್ವದಲ್ಲಿರುವನು, ಅವರು ಜೀವಂತ ಮತ್ತು ಸತ್ಯ ದೇವರಾಗಿದ್ದಾರೆ. ಯೆರೆಮೀಯ 10:10 ಆದರೆ ಯೆಹೋವನು ಸತ್ಯ ದೇವರು, ಜೀವಂತ ದೇವರು, ಶಾಶ್ವತ ರಾಜನು. ಅವರು ಕೋಪಗೊಂಡಾಗ ಭೂಮಿ ನಡುಗುತ್ತದೆ, ರಾಷ್ಟ್ರಗಳು ಅವರ ಕೋಪವನ್ನು ಸಹಿಸಲಾಗದು. 1 ಥೆಸಲೋನಿಕ 1:9 ನಾವು ನಿಮಗೆ ಹೇಗೆ ಬಂದೆವು, ನೀವು ಹೇಗೆ ವಿಗ್ರಹಗಳನ್ನು ತೊರೆದು ಜೀವಂತ ಮತ್ತು ಸತ್ಯ ದೇವರ ಸೇವೆಗೆ ತಿರುಗಿದಿರಿ ಎಂಬುದನ್ನು ಅವರು ತಮಗೆ ತಾವೇ ತಿಳಿಸಿದರು.